ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಪಂಗನಾಮವ ಬಡಿದು ತಿದ್ದಿ ಪರಿಪರಿ ಮುದ್ರೆ ಅಂಗಕ್ಕೆ ಚಿತ್ರ ಬರೆದಂತೆ ಧರಿಸಿ ಅಂಗಾರ ಫಣಿಯಲ್ಲಿ ಸಣ್ಣನಾಗಿ ಇಟ್ಟು ಶೃಂಗಾರಕ್ಕೆ ಸೊಂದು ಮಣಿಯ ಮಾಲೆ ಹಿಂಗದಲೇ ಹಾಕಿ ಹಿತದವನೆಂದು ತೋರುತ್ತಾ ಕಂಗಳಿಗೆ ಗೋಚರಿಸುವಂತೆ ಸುಳಿದು ಮುಂಗಾಲಿ ಮುಖವ ತೋರಿ ಅಡಗುವಂದದಲೆಸೋ ಗಂಗಾಳನೇ ಪರಿ ಬೀರಿ ಪರರ ಬಂಗಾರ ಮೊದಲಾದ ದ್ರವ್ಯಗಳನ್ನೇ ಬೀಸಿ ಹಂಗಿನವನಲ್ಲ ನಿವನೆಂಬೋ ತೆರದಿ ಗಂಗಾದಿ ತೀರ್ಥಯಾತ್ರೆಗಳ ವ್ಯಾಜ್ಯವ ಮಾಡಿ ಮಂಗಳ ಪುರುಷನೆಂದು ಅನ್ಯರಿಂದ ತುಂಗತನದಲ್ಲಿ ಪೊಗಳಿಸಿಕೊಂಡು ನಿರುತ ಬಹಿರಂಗ ಮಿಂಚಾಗಿ ನುಡಿ ನಡತೆ ತಿಳುಪಿ ಅಂಗಡಿ ಅಧಿಕವಾಗಿ ರಚಿಸಿದರೇನ ಹೋದೋ ರಂಗನ ಪಾದದಲ್ಲಿ ನಿಷ್ಠೆ ಅಂತರಂಗದಲ್ಲಿ ಭಕ್ತಿ ಪೂರ್ವಕ ಇಲ್ಲ ತನಕ ಸಂಗರಹಿತನಾಗ ಧರೆಯೊಳಗೆ ಭಂಗವಲ್ಲದೆ ಅವಗೆ ಮೀಸಲ ಪದವಿ ಇಲ್ಲ ಡಂಗೂರ ಸಾರುತ್ತಿದೆ ಶ್ರುತಿಗಳಲ್ಲಿ ಸಂಗೀತ ಲೋಲ ಶ್ರೀ ವಿಜಯ ವಿಠ್ಠಲರೇಯನ ಡಿಂಗರಿಗನಾಗದೆ ಸಕಲ ಸೌಖ್ಯ ಬಾರದು. ಹೇಯದ ಗುಳಿಗೆಯನ್ನು ಮಾಡಿ ಭಾಗೀರಥಿ ತೋಯದ ಮಧ್ಯದಲ್ಲಿ ಹಾಕಿದರೇನು ಅದು ಛಾಯವಾದರೂ ಸ್ವಲ್ಪ ಪವಿತ್ರಕಾರವೇ. ಶ್ರೀಯರಸ ನಮ್ಮ ವಿಜಯ ವಿಠ್ಠಲ ಶಿರಿರಾಯನ್ನ ಭಕುತಿಯೂ ಇಲ್ಲದ ಮನುಜನ್ನ ಕಾಯಶುಚಿಯಿಲ್ಲ ಸಾಧನ ಮುನ್ನಿಲ್ಲ ಧನದಾಪೇಕ್ಷೆಯೂ ಬಿಡದೆ ತನ್ನಧೀನವಿದ್ದ ಮನಸ್ಸೂ ನಿಲ್ಲಿಸದೆ ನಿಶ್ಚಲವಾಗಿ ನಿತ್ಯ ಸಜ್ಜನರ ಸಮ್ಮತಿ ಬಡಿಸದೆ ಸರ್ವಕಾಲದಲ್ಲಿ ಯೋಚನೆ ಭಕ್ತಿ ಮಾಡದೆ ಬಹಳವಾಗಿ ಮಣಿ ತುಳಸಿಯ ಮಾಲೆ ಭುಜದಲ್ಲಿ ಮುದ್ರೆಗಳು ಫಣಿಯಲ್ಲಿ ಪುಂಡ್ರ ದ್ವಾದಶ ನಾಮಗಳು ಇನಿತು ಧರಿಸಿಕೊಂಡು ಉದಯಾಸ್ತಮಾನದಲ್ಲಿ ಮನೆ ಮನೆ ತಿರುಗಿ ಅನ್ಯರು ಮೆಚ್ಚುವ ಗಣನೆ ಇಲ್ಲದ ಮಾತು ಕರವ ತಿರುಹಿ ಪೇಳಿ ಎಣೆಗಾಣೆ ಎನಿಸಿಕೊಂಡರೆ ಏನಯ್ಯ ಪೆಣಕೆ ಶೃಂಗರಿಸಿ ಎಣಿಸಿ ನೋಡೆ ವ್ಯರ್ಥವೆನ್ನು ವನದೀಶಯನ ನಮ್ಮ ವಿಜಯ ವಿಠ್ಠಲರೇಯನು ಅನುದಿನದಲ್ಲಿ ಭಕ್ತಿಯಿಲ್ಲದೆ ಒಲಿಯ ವೈರಾಗ್ಯ ಜ್ಞಾನವಿದ್ದರೇನದು ಭಕುತಿ ಇಲ್ಲ ತನಕ ಅವಗೆ ಭಕುತಿ ಇಲ್ಲ ತನಕ ವೈರಾಗ್ಯ ಭಕುತಿ ಇದ್ದರೇನು ಜ್ಞಾನವಿಲ್ಲ ತನಕ ಅವಗೆ ಜ್ಞಾನವಿಲ್ಲ ತನಕ ಸಾರ ಭಕುತಿ ಜ್ಞಾನವಿದ್ದರೆ ಏನು ವಿರಕುತಿ ಇಲ್ಲ ತನಕ ಈ ಮೂರುಳ್ಳರೇನು ಮುನಿ ಶಿರೋಮಣಿಯಾದ ಮಾರುತಿ ಮತ ಪೊಂದದ ತನಕ ಚೀರಿ ಹಾರಿ ಕೂಗಿ ಚಾಲವರಿದು ವಿಹಾರವನ್ನೇ ಮಾಡಿ ವಿಲಕ್ಷಣವನ್ನೇ ತೋರಿ ಶರೀರ ದಂಡಿಸಿ ನಾನಾ ಪರಿತಾಪಾತ ಪಡಲು ತರಳಿ ಎಲ್ಲದೆ ಎಲ್ಲ ದಾರಿಯಾಗದು ಕಾಣೋ ವೈಕುಂಠಕ್ಕೆ ಮಾರಾರೀನುತ ಶ್ರೀ ವಿಜಯ ವಿಠ್ಠಲ ಮೊಗ ತೋರನೋ ಎಂದೆಂದಿಗೂ ಸಿದ್ಧ. ಹೃದಯ ಶುದ್ಧಿ ಇಲ್ಲದ ಬಕ್ಕುತಿ ಗ್ರಾಮದ ಸೂಕರ ಭಕ್ತಿ ನೋಡು ಅದು ಯತರ ಉಕುತಿ ತಿಳಿಯೋ ಅದು ಯಾತಕೆ ಬಾತಿ ಮದುವೆಯ ಮನೆಯೊಳು ಶ್ವಾನ ಕುಳಿತಿರೆ ಮಧುವಣಿಗೆನಿಸುವುದೇ ಪದುಮನಭನ ಪಾದ ಪದುಮವನು ಪದೋಪದಿಗೆ ವಿಮಲ ಬಕುತಿಯಲ್ಲಿ ಇಟ್ಟು ನೆನೆದವ ದೇಶದ ಮೇಲೆ ಹರಿದಾಸ ನೆಲೆಸಲೇನು ಪದವಿಗೆ ಸಲ್ಲದು ಭೂತ ಚರಿತೆಯಾತೋ ತೋರಿದರೆ ನವ ಮಾತಿನ ದಸ
ಮೃದು ವೃತ್ತಿಯಲ್ಲಿ ನಡೆದರೇನು ಹಣ ಗಳಿಸುವ ದಾಸ ಉದರಗೊಸುಗ ಅಂತರ ವಂಚನೆ ಸ್ಥಿರವಾಗಿ ಪದಯ್ಯ ಕಂಡರು ಇಲ್ಲದ ಮನೆಯೊಳಗಿದ್ದಂತೆ ಅವನ ಪುಣ್ಯ ವ್ಯರ್ಥ ತ್ರಿದಶರೊಂದ್ಯ ಶ್ರೀ ವಿಜಯ ವಿಠಲರೇಯ ಬದಿಯಲ್ಲಿ ನಿಲ್ಲ 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 ಹುದುಗಿಪ್ಪ ಎಲುವಿನ ಹೊರೆ ತಂದು ಬದಿಯೋಳಿಟ್ಟಂತೆ ಒಲಿಯ ವಿಜಯ ವಿಠಲ ಭಕುತಿ ಮಾಡ ತನಕ ಎಲುವಿನ ಹೊರೆ ತಂದು ಬದಿಯೋಳಿಟ್ಟಂತೆ ಒಲಿಯ ವಿಜಯ ವಿಠಲ ಭಕುತಿ ಮಾಡ ತನಕ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಡಂಭಾಚಾರ ತೊರೆದು ಶುದ್ಧ ಮನಸ್ಸಿನಿಂದ ಹರಿಯ ಭಜಿಸುವ ಭಕುತಿಯೇ ಪ್ರಧಾನ. ಭಕುತಿ ಇಲ್ಲದ ವಿನಾ ಮುಕುತಿ ಇರೋದಿಲ್ಲ, ಭಕುತಿ ಇದ್ದರೇನೆ ಮುಕುತಿ ಇರೋದು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಪಂಗನಾಮವ ಬಡಿದು ತಿದ್ದಿ ಪರಿಪರಿ ಮುದ್ರೆ, ಹಣಿ ಮೇಲೆ ನಾಮ ಹಚ್ಕೊಂಡು ಪರಿಪರಿ ತಿದ್ದಿ ಆ ನಾಮವನ್ನು ತಿದ್ದಿ ಪರಿಪರಿ ಮುದ್ರೆಗಳು ಎಲ್ಲ 12 ಮುದ್ರೆಗಳನ್ನೆಲ್ಲ ಧರಿಸಿ ಅಂಗಕ್ಕೆ ಚಿತ್ರ ಬರದಂತೆ, ಅಂದರೆ ಒಂದು ಶರೀರಕ್ಕೆ ಒಂದೇನೋ ಪೇಂಟಿಂಗ್ ಮಾಡಿದಂಗೆ ಚಿತ್ರಗಳು ಬರದಂಗೆ ಧರಿಸಿ ಅಂಗಾರ ಫಣಿಯಲ್ಲಿ ಅಂಗಾರ ಹಚ್ಕೊಂಡು ಸಣ್ಣನಾಗಿ ಇಟ್ಟು ಶೃಂಗಾರಕ್ಕೆ ಏಸೊಂದು ಮಣಿಯ ಮಾಲೆ, ಎಷ್ಟೊಂದು ಮಾಲೆಗಳು ಕೊರಳಲ್ಲಿ ತುಳಸಿ ಮಾಲೆಗಳು ಅವೆಲ್ಲ ಹಾಕ್ಕೊಂಡು ಶೃಂಗಾರಕ್ಕೆ ಎಂಬೋ ಥರ ತುಳಸಿ ಮಾಲೆ ಧರಿಸಿ ಹಿಂಗದಲೆ ಹಾಕಿ ಹಿತದವನೆಂದು ತೋರುತ್ತಾ, ಏನೋ ಭಾಳ ಇವನಿಗೆ ಜ್ಞಾನ ಇದ್ದದ ಅಂತ ಅಂಬೋ ಥರ ತೋರುತ್ತಾ, ಕಂಗಳಿಗೆ ಗೋಚರಿಸುವಂತೆ ಸುಳಿದು ಕಣ್ಣಿಗೆ ಕಾಣಿಸೋ ಥರ ಮುಂದೆ ಆ ಕಡೆ ಈ ಕಡೆ ಹೋಗೋದು ತಿರುಗೋದು ಮಾಡಿ ಮುಂಗಲಿ ಮುಖವ ತೋರಿ ಅಡುಗು ಒಂದದಲೇಸೋ ಗಂಗಾಳನೇ ಪರಿಪರಿ ಬೀರಿ ಅಡುಗು ಒಂದದಲೆ ತಿರುಗುತ್ತಾ ಇದ್ದು ಪರರ ದ್ರವ್ಯ ಸಂಪತ್ತು ಅಥವಾ ಧನ ಸಂಪತ್ತು ತೋರಿಸುವಂತೆ ಅವರ ವೇಷಧಾರೆಯಿಂದ ಅವೆಲ್ಲ ತೋರಿಸೋ ಥರ ಮಾಡಿ, ಹಾಗೆ ಹಂಗಿನವನಿವನಲ್ಲ ಅಂತ ಹೇಳಿಸಿ, ಅಂದರೆ ತಾನು ದ್ರವ್ಯ ಅಂದರೆ ರೊಕ್ಕದ ಸಲುವಾಗಿ ಬಂದಾತ ಅಲ್ಲ ಅಂತ ಅಂಬೋದು ಥರ ತೋರಿಸಿ ಅವರಿಗೆಲ್ಲ ಅಂದರೆ ಹೆಚ್ಚಿಗೆ ಮಾತಾಡೋನಲ್ಲ, ಹೆಚ್ಚಿಗೆ ಸೊಕ್ಕು ಪಡೋನಲ್ಲ ಅಂಬೋದು ತೋರಿಸಿ, ಗಂಗಾದಿ ತೀರ್ಥಯಾತ್ರೆಗಳನ್ನು ವ್ಯಾಜ್ಯವ ಮಾಡಿ ತೀರ್ಥಯಾತ್ರೆ ತಪಸ್ಸು ಮಾಡಿದವನಂತೆ ತೋರಿಸೋದು, ಎಲ್ಲ ಬಿಟ್ಟಿರ್ತಾನೆ ಆದರೂ ಮಾಡಿದವನಂತೆ ತೋರಿಸಿ ಮಂಗಳ ಪುರುಷ ಅಂಥೇಳಿ ಬೇರೆಯವ್ರಲಿಂದ ಅನಿಸ್ಕೊಂಡು ಭಾಳ ಒಳ್ಳೆ ಹೊತ್ತಾಯಿತ, ಜನರೆಲ್ಲರೂ ಶ್ರೇಷ್ಠ ಪುರುಷ ಈತ ಅಂತ ಮೆಚ್ಚುವಂತೆ ಸ್ವಾಭಿಮಾನ ತೋರಿಸ್ಲಾರ್ದಾಗಿ, ಅಂದರೆ ಗೊತ್ತಾಗ್ಲಾರ್ದಾಗ ಆ ಕಡೆ ಏನೋ ಒಂದು ಅವ್ರ ಸರಿಗೆ ಮಾಡಿಸಿ ರಂಗ ಮಿಂಚಾಗಿ ನುಡಿ ನಡತೆ ತಿಳುಪಿ ಬಾಹ್ಯ ನಟನೆ, ಎಲ್ಲ ನಟನೆ ಮಾತುಗಳು ವೃತ್ತಿಯಲ್ಲಿ ಪವಿತ್ರತೆ ತೋರಿಸೋದು ಇವೆಲ್ಲ ತಿಳಿಸಿ ಅಂಗಡಿ ಅತ್ಯಧಿಕ ಶೃಂಗಾರ, ಅಂದರೆ ಅಂಗಡಿ ಅಧಿಕವಾದ ರಚಿಸಿದರೇನಾ ಹೋದೆ, ಅತ್ಯಧಿಕ ಶೃಂಗಾರ ಅಥವಾ ವ್ಯಕ್ತಿ ಅದೊಂಥರ ಗರ್ವತೆಯಿಂದ ನಾನು ಹೀಗೆ ಇದ್ದೀನಿ ಅಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲ ವೇಷಧಾರಣೆಗಳು ಹೇಳ್ತಾ ಇರ್ತಾರಲ್ಲ, ಎತ್ತು ಬೆದರೋ ಥರ ನಾಮಗಳು ಹಚ್ಕೋತಾರೆ ಅಂಥೇಳಿ, ಆ ಥರ ಬರೀ ನಾಮಗಳು ಹಚ್ಕೊಂಡು ಕೈ ಮಣಿಯಲ್ಲಿ ಮಣಿಗಳು ಹಾಕ್ಕೊಂಡು ಸುಮ್ಮನೆ ಅದು ಏನೋ ದೊಡ್ಡ ಗರ್ವದಿಂದ ಆ ಕಡೆ ಓಡಾಡಿಕೊಂಡು ಅವೆಲ್ಲ ಬೇರೆಯವರ ಇದಕ್ಕೆ ನಾನೇ ಅಂದರೆ ಅವರೆಲ್ಲರೂ ಎಂಥವರು ಅಂತ ನೋಡ್ಲಿಕ್ಕೆ ಬಂದವರಿದ್ದಂಗಿದ್ದು ಹೀಗೆಲ್ಲ ಮಾಡಿದರೆ ಏನೂ ಉಪಯೋಗ ಇಲ್ಲ. ಅಂಗಡಿ ಅಧಿಕವಾಗಿ ರಚಿಸಿದರೆ ಏನಾ ಹೋದೆ, ಈ ಥರ ಅಂಗಡಿ ಇಟ್ಟಂಗೆ ನೀನು ಒಂದು ಶರೀರಕ್ಕೆ ಅಂಗಡಿ ಇಟ್ಟಂಗೆ ಇದು ಅಧಿಕವಾಗಿ ರಚಿಸಿದರೆ ಏನೂ ಆಗೋದಿಲ್ಲ. ರಂಗನ ಪಾದದಲ್ಲಿ ನಿಷ್ಠೆ ಇರಬೇಕಂತೆ, ದೇವರ ಪಾದೆಯಲ್ಲಿ ನಿಷ್ಠವಾಗಿ ಇರಬೇಕು. ಹಾಗೇ ಥರ ಅಂತರಂಗದಲ್ಲಿ ಭಕ್ತಿ ಇರಬೇಕು, ಭಕ್ತಿಪೂರ್ವಕ ನಿಷ್ಠೆ ಇರಬೇಕು. ಅಂತರಂಗದಿಂದ ಸ್ವಾಮಿಯನ್ನು ನಂಬಬೇಕು. ಬರೇ ಇದು ಮೇಲಿನ ಅಲಂಕಾರಗಳು ಮಾಡಿಕೊಂಡು ಒಬ್ಬರಿಗೆ ತೋರಿಸ್ಬೇಕು ಅಂತ ತೋರಿಸೋದಲ್ಲ. ಅಂದರೆ ಇದು ಹಚ್ಕೋಬಾರ್ದು ಅಂತ ಹೇಳಲ್ಲ, ಆದರೆ ಬರೇ ಸುಮ್ಮನೆ ಓಡಾಡೋದು ಅವರಿಗೆ ತೋರಿಸ್ಬೇಕು ಅಂತ ಮಾಡೋದು ಇದೆಲ್ಲ ಮಾಡೋದ್ರಲ್ಲಿಂದ ಉಪಯೋಗ ಇಲ್ಲ. ಸಂಘರಹಿತನಾಗ ಧರಣಿಯೊಳಗೆ
ಇಲ್ಲ, ಇಂಥವ್ರಿಗೆ ಏನೂ ಉಪಯೋಗ ಇಲ್ಲ, ಭಂಗ ಅಷ್ಟೇ ಅವರಿಗೆ. ಭಂಗವಲ್ಲದೆ ಅವರಿಗೆ ಮೀಸಲ ಪದವಿ ಇಲ್ಲ, ಒಳ್ಳೆ ಪದವಿ ಸಿಗೋದೇ ಇಲ್ಲ, ಅವನಿಗೆ ಭಂಗನೇ ಆಗ್ತದೆ ಯಾವಾಗಲೂ. ಡಂಗುರ ಸಾರುತ್ತಿದೆ ಶ್ರುತಿಗಳಲ್ಲಿ, ಇದು ವೇದಗಳಲ್ಲಿ ಬಂದಿದ್ದ ಮಾತು. ಇದು ಹೀಗೆಲ್ಲ ಮಾಡೋದ್ರಲ್ಲಿಂದ ಉಪಯೋಗ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸಂಗೀತ ಲೋಲ ಶ್ರೀ ವಿಜಯ ವಿಠ್ಠಲನೇ ರೇಯನ ದೇವರ ಡಿಂಗರಿಗನಾಗದೆ ಸಕಲ ಸೌಖ್ಯ ಬಾರದು. ದೇವರ ಪಾದಕ್ಕೆರೆಗೆ ಅವನ ಶರಣಾಗತರಾಗಲಿಲ್ಲ ಅಂದರೆ ನಮಗೆ ಯಾವ ಸೌಖ್ಯ ಸಿಗೋದಿಲ್ಲ ಅಂತ ಹೇಳಿ. ಸೌಖ್ಯ ಅಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಮೋಕ್ಷ. ಆ ಮೋಕ್ಷ ಸಿಗೋದಿಲ್ಲ, ಅಥವಾ ದೇವರ ಧ್ಯಾನ ಅಂಬೋದು ಸಿಗೋದಿಲ್ಲ. ಬರೀ ನಾಟಕ, ಡಿಂಬಕತನ ಆಗ್ಬಿಡ್ತದ, ಜೀವನ ಎಲ್ಲ ನಾಟಕ ಆಗ್ಬಿಡ್ತದ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟತಾಳದ್ರೊಳಗೆ ಹೇಯದ ಗುಳಿಗೆಯನು ಮಾಡಿ ಭಾಗೀರಥಿ ತೋಯದ ಮಧ್ಯದಲ್ಲಿ, ಭಾಗೀರಥಿ ನದಿಯಲ್ಲಿ ಒಂದು ಯಾವುದೋ ಗುಳಿಗೆ ಮಾಡಿ ಮಧ್ಯದಲ್ಲಿ ಹಾಕಿದರೆ ಅದು ಚಾಯವಾದರೂ ಸ್ವಲ್ಪ ಪವಿತ್ರಕಾರವೇ. ಅದು ಆ ಗುಳಿಗೆ, ಅದು ಹೇಯದ ಗುಳಿಗೆ, ಅದು ಕೆಟ್ಟ ಗುಳಿಗೆ, ಅದೊಂದು ಸಣ್ಣದು ಮಾಡಿ ಅದ್ರಾಗ ಹಾಕಿದರೆ ಅದಕ್ಕೆ ಏನಾರ ಪವಿತ್ರ ಆಗ್ತದಾ? ಇಲ್ಲ. ಅದೇ ಥರ ಶ್ರೀಯರಸ ನಮ್ಮ ವಿಜಯ ವಿಠ್ಠಲ ಸಿರಿರಾಯನ ಭಕುತಿ ಇಲ್ಲದ ಮನುಜನ್ನ, ಆ ಭಕುತಿ ಇಲ್ಲದ ಮನುಜ ಕಾಯ ಶುಚಿ ಇಲ್ಲ ಅಂತ ಹೇಳ್ತಾರೆ. ಈ ಶರೀರ ಅಂಬೋದು ಶುಚಿನೇ ಅಲ್ಲ, ಸಾಧನ ಮುಂದೆ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಧನದಾಪೇಕ್ಷೆಯು ಬಿಡದೆ ತನ್ನಾಧೀನವಿದ್ದ, ಧನದ ಆಪೇಕ್ಷೆ ಬಿಡಲಾರ್ದಾಗಿ ತನ್ನ ಆಧೀನದಲ್ಲಿದ್ದ ಮನಸ್ಸನ್ನು ನಿಲ್ಲಿಸಲಾರ್ದಾಗಿ ನಿಶ್ಚಲವಾಗಿ ನಿತ್ಯ ಸಜ್ಜನರ ಸಮ್ಮತಿ ಅಂದರೆ ಒಳ್ಳೆ ಸಜ್ಜನರ ಜೊತೆಗೆ ಇರಲಾರ್ದಾಗಿ ಸರ್ವಕಾಲದಲ್ಲಿ ಯೋಚನೆ ಭಕ್ತಿ ಮಾಡಲಾರ್ದಾಗಿ ಬರೇ ಯೋಚನೆ ಮಾಡ್ತಾ ಇರೋದು, ನಾನು ಹೆಚ್ಚು ಅಂತ ಹೇಳ್ಕೊಳ್ಳೋದು. ಆಮೇಲೆ ಭಕ್ತಿ ಮಾಡದೆ ಬರೇ ತುಳಸಿ ಮಾಲೆ ಹಾಕ್ಕೊಂಡು, ಭುಜದಲ್ಲಿ ಮುದ್ರೆಗಳು ಹಾಕ್ಕೊಂಡು, ಫಣಿಯಲ್ಲಿ ಊರ್ಧ್ವ ಪುಂಡ್ರಗಳ ದ್ವಾದಶ ನಾಮಗಳು ಇಟ್ಕೊಂಡು, ಅದನ್ನು ಇಟ್ಕೊಂಡು ಉದಯಾಸ್ತಮಾನದಲ್ಲಿ ಮನೆ ತಿರುಗಿ ಕೈ ತೀರಿಸ್ಕೊತಾ ಅವ್ರಿಗೆ ಏನೇನೋ ಹೇಳಿ, ಮಾತುಗಳು ಹೇಳಿ ಅವೆಲ್ಲ ಮಾಡಿದರೆ ಏನು ಎನಿಸಿಕೊಂಡರೆ ಏನಯ್ಯ, ಅದರಲ್ಲಿಂದ ಉಪಯೋಗ ಏನೇನೂ ಇಲ್ಲ. ಅದು ಯಾವ ಥರ ಅಂತಾರೆ ಅಂದರೆ, ನಾವು ಏನನ್ನ ಹೀಗೆಲ್ಲ ತಿರುಗಾಡ್ಕೊತಾ ಸುಮ್ಮನೆ ಮುದ್ರೆಗಳು ಹಚ್ಕೊಂಡು ಸುಮ್ಮನೆ ಆ ಕಡೆ ತಿರುಗಿ ದೇವ್ರ ಮೇಲೆ ಭಕ್ತಿ ಇಲ್ಲಾರ್ದಾಗಿ ಬರೀ ನಾವು ತಿರುಗಾಡ್ಕೊತಾ ಇರ್ತಿದ್ದೀವಿ ಅಂದರೆ ಹೆಣಕ್ಕೆ ಶೃಂಗಾರ ಮಾಡಿದಂಗೆ ಅಂತ ಹೇಳ್ತಾರೆ ವಿಜಯದಾಸರು. ಪೆಣಕ್ಕೆ ಶೃಂಗರಿಸಿ ಎಣಿಸಿ ನೋಡೆ ವ್ಯರ್ಥವೆನ್ನು. ಇದು ಹೆಣಕ್ಕೆ ಶೃಂಗಾರ ಮಾಡಿದರೆ ವ್ಯರ್ಥ, ಅದೇ ಥರ ಹೆಣಕ್ಕೆ ಶೃಂಗಾರ ಮಾಡಿದಂಗೆ ದೇವರ ಮೇಲೆ ಭಕ್ತಿ ಇಲ್ಲಾರ್ದಾಗಿ ಬರೇ ಊರ್ಧ್ವಪುಂಡ್ರಗಳು ಹಚ್ಕೊಂಡು ತಿರುಗಿದ್ರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಭಾಳ ಗಟ್ಟಿಯಾಗಿ ತಿಳ್ಕೊಬೇಕು ನಾವು. ಅದು ಹಚ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ, ಬರೇ ಅದು ಒಂದೇ ಹಚ್ಕೊಂಡ್ರೆ ದೇವರ ಮೇಲೆ ಭಕ್ತಿ ಇಲ್ಲಾರ್ದಾಗಿ ನಮಗೆ ಅದು ಅದರಲ್ಲಿಂದ ಹೆಣಕ್ಕೆ ನಾವೊಂದು ಹೆಣ ಇದ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಸಾಗರ ಶಯನನಾದ ವಿಜಯ ವಿಠ್ಠಲರೇಯನ ಅನುದಿನದಲ್ಲಿ ಭಕ್ತಿ ಇಲ್ಲದೆ ಒಲಿಯದಿಲ್ಲತ ಅಂತ ಹೇಳ್ತಾರೆ. ಹಾಗೆ ವೈರಾಗ್ಯ ಜ್ಞಾನ ಇದ್ದರೆ ಏನಪ್ಪ, ಭಕ್ತಿ ಇಲ್ಲ ಅಂದರೆ, ಅವನಿಗೆ ಭಕ್ತಿ ಇಲ್ಲ ಅಂದರೆ ದಂಡ. ವೈರಾಗ್ಯ ಇದೆ, ಜ್ಞಾನ ಇದೆ, ಆದರೆ ಭಕ್ತಿ ಇಲ್ಲ, ಬೇಕಾಗಿಲ್ಲ, ಅವನಿಗೇನೂ ಉಪಯೋಗ ಇಲ್ಲ. ವೈರಾಗ್ಯ ಇದೆ, ಭಕ್ತಿ ಇದೆ, ಆದರೆ ಜ್ಞಾನನೇ ಇಲ್ಲ, ಅದು ಕೂಡ ವೇಸ್ಟ್. ಆಮೇಲೆ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇಲ್ಲ. ಭಕ್ತಿ ಇದ್ದದ, ವೈರಾಗ್ಯ ಇಲ್ಲ. ಈ ಮೂರು ಇದ್ದು ಮಧ್ವ ಮತದಲ್ಲಿ, ಮಾರುತ ಮತದಲ್ಲಿ ಪೊಂದ ತನಕ ಈ ಮೂರೂ ಇದೆ. ಆದರೂ ಮಧ್ವರಾಯರ ಅಂತರ್ಗತ ನಾವು ಹೋಗಲಿಲ್ಲ ಅಂದರೆ, ಮಾರುತ ಮತದಲ್ಲಿ ನಾವು ಹೇಳಲಿಲ್ಲ ಅಂದರೆ, ಚೀರಿ ಹಾರಿ ಕೂಗಿ ಜಾಲವರಿದು ಕೂಡ ಏನು ಒದ್ದಾಡಿದರೂ ಕೂಡ ಆಹಾರವನ್ನು ಮಾಡಿ ವಿಲಕ್ಷಣವನ್ನೇ ತೋರಿ ಶರೀರವನ್ನು ದಂಡಿಸಿ ನಾನಾ ಉಪವಾಸಗಳು, ಪರಿತಾಪಗಳು, ತಪಸ್ಸುಗಳು ಏನು ಮಾಡಿದರೆ ಕೂಡ ಅದೆಲ್ಲ ವ್ಯರ್ಥ, ದಾರಿಯಾಗದು ಕಾಣೋ, ಅದಕ್ಕೆ ವೈಕುಂಠಕ್ಕೆ ದಾರಿ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಮೂರೂ ಇರಬೇಕು, ಜ್ಞಾನ, ಭಕ್ತಿ, ವೈರಾಗ್ಯ ಮೂರೂ ಇರಬೇಕು. ಅದೇ ಅಲ್ಲಾರ್ದಾಗಿ ಈ ಮೂರು ಇದ್ದ ಮೇಲೆ ಪವಮಾನ ಮತ, ನಮ್ಮ ಮಧ್ವ ಮತದಲ್ಲಿ ಮಧ್ವರು ಹೇಳಿದಂಗೆ ನಾವು ನಡ್ಕೊಳ್ಳಬೇಕು. ಅದು ಆಗೋವರೆಗೆ ವೈಕುಂಠಕ್ಕೆ ದಾರಿ ಇಲ್ಲ. ಮಾರಾರಿನುತ ಮಾರರಿಗೆ ಅಂದರೆ ಮಾರಿಗಳನ್ನು ಕೊಂದಾತ ಶ್ರೀ ವಿಜಯ ವಿಠ್ಠಲ ಮೊಗತೋರನು ಎಂದೆಂದಿಗೂ ಸಿದ್ಧ. ನಿನ್ನ ಕಡೆ ತಿರುಗಿ ಮುಖ ಕೂಡ ನೋಡೋದಿಲ್ಲ, ಎಂದೆಂದಿಗೂ ಇದು ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಹೃದಯ ಶುದ್ಧಿ ಇಲ್ಲದ ಭಕ್ತಿ, ಹೃದಯ ಶುದ್ಧ ಇಲ್ಲಾರ್ದಾಗಿ ನಾನು ಭಕ್ತಿ ಇದ್ದದ ಅಂಥೇಳಿ ಹೇಳ್ಕೊಂಡು ತಿರುಗೋನಿ ಹೇಗಿರುತ್ತೆ ಭಕ್ತಿ ಅಂದರೆ, ಒಂದು ಸೂಕರ ಭಕ್ತಿ ಇದ್ದಂಗೆ ಅಂತಾರೆ, ಹಂದಿಯ ಭಕ್ತಿ ಇದ್ದಂಗೆ, ಹಂದಿ ಇದ್ದಂಗೆ ಅವನು ಅಂತ. ಅದು ಯಾತರ ಊಕುತಿ ತಿಳಿಯೋ ಅದು ಯಾತಕ್ಕೆ ಬಾತಿ, ಅದು ಯಾತಕ್ಕೂ ಕೆಲಸ ಮಾಡಲ್ಲ.
ಅದು ಹೇಗಂದರೆ ಮದುವೆ ಮನೆಯಲ್ಲಿ ಒಂದು ನಾಯಿ ಬಂದು ಕುಳಿತರೆ ಅದನ್ನು ಮದುಮಗ ಅಂತಂತೂ ಅನ್ನೋದಿಲ್ಲ. ಹಾಂ, ಅಂದರೆ ನಾಯಿ ಬಂದು ಕೂತಿದೆ ಅಂದರೆ ಅದನ್ನು ಹೊಡೆದು ಕಳಿಸ್ತಾರೆ. ಅದೇ ಥರ ನಮಗೆ ಭಕ್ತಿ ಇಲ್ಲಾರ್ದಾಗಿದ್ದರೆ ಹೊಡೆದೇ ಕಳಿಸ್ತಾರೆ ನಮ್ಮನ್ನು. ಪದುಮನಾಭನ ಪಾದ ಪದುಮವನು ಪದೋಪದಿಗೆ ವಿಮಲ ಭಕ್ತಿಯಲ್ಲಿಟ್ಟು, ದೇವರ ಪಾದವನ್ನು ಪದೋಪದಿಗೆ ವಿಮಲ ಭಕ್ತಿಯಲ್ಲಿ ಇಟ್ಟು ನೆನೆಯದವ ಅವನು ನೆನೆಲಿಲ್ಲ ಅಂದರೆ ದೇಶದ ಮೇಲೆ ಹರಿದಾಸ ನೆಲೆಸಲೇನು, ಅವನು ಹರಿದಾಸನು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಭಕ್ತಿ ಇಲ್ಲಾರ್ದಾಗೆ ಹರಿದಾಸನು ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಪದವಿಗೆ ಸಲ್ಲದು ಪದವಿಗೆ ಅಂದರೆ ಆ ಹರಿದಾಸನೆಂಬ ಪದವಿಗೆ ಸಲ್ಲನು ಅವನು. ಭೂತ ಚರಿತೆಯು ಏನವ ಮಾತಿನ ದಾಸ, ಬರೇ ಮಾತುಗಳ ದಾಸ, ಮಾತಿನ ದಾಸ ಅಂತ ಅನ್ಸ್ಕೊತಾನೆ ಅವನು. ಹಾಗೆ ಮೃದು ವೃತ್ತಿಯಲ್ಲಿ ನಡೆದರೇನು, ಒಳ್ಳೆ ವೃತ್ತಿಯಲ್ಲಿ ನಡೀತಾ ಇರ್ತಾನೆ, ಆದರೆ ಭಕ್ತಿ ಇಲ್ಲ. ಆವಾಗ ಹಣ ಗಳಿಸುವ, ಬರೇ ರೊಕ್ಕದ ಸಲುವಾಗಿ ದಾಸನ ವೇಷ ಹಾಕ್ಕೊಂಡಿದ್ದಾನೆ ಅಂಥೇಳಿ. ಆಮೇಲೆ ಉದರಗೋಸುಗ, ಬರೀ ಅಂತರ ವಂಚನೆ, ಒಳಗಿಂದ ವಂಚನೆ ಮಾಡಿ ದಾಸತ್ವ ಅಂಥೇಳಿ ತೋರಿಸ್ಕೊಳ್ತಾರೆ ಕೆಲವೊಬ್ಬರು. ಹಾಗೆ ತೋರಿಸ್ಕೊಂಡಿದ್ರೆ ಅದು ಕೂಡ ಅಷ್ಟೇ. ಕಂಡರು ಇಲ್ಲದ ಮನೆಯೊಳಗಿದ್ದಂತೆ ಅವನ ಪುಣ್ಯ ವ್ಯರ್ಥ, ಸ್ಥಿರವಾಗಿಪ್ಪದಯ್ಯ. ದೇವರು ಇಲ್ಲದ ಅಂದರೆ ಮನೆಯಂತೆ, ಮನೆಯೊಳಗಿದ್ದಂತೆ, ಯಾರೂ ಇಲ್ಲದವರು ಮನೆಯೊಳಗಿದ್ದಂತೆ ಅವನ ಪುಣ್ಯ ವ್ಯರ್ಥ ಆಗಿಬಿಡ್ತದ. ದೇವರ ಮನೆ ಇಲ್ಲಾರ್ದಾಗಿದ್ದರೆ ಹೇಗಿರ್ತದೋ ಆ ಥರ ಅಂತ ಕೂಡ ಹೇಳ್ಬೋದು. ಇದು ಉದರಗೋಸುಗ, ಅಂತರ ಚಿಂತನೆ. ನಾವೆಲ್ಲ ವಂಚನೆ ಮಾಡಿಕೊಂಡು ಬದುಕ್ತಾ ಇದ್ದೀವಿ. ಬರೇ ನಮ್ಮ ಹೊಟ್ಟೆ ಸಂಪಾದನೆಗಾಗಿ ದಾಸತ್ವ ಅಂಥೇಳಿ ದಾಸರ ವೇಷ ಹಾಕ್ಕೊಂಡು ತಿರುಗಿದ್ರೆ ಅದರಿಂದ ಅವನ ಪುಣ್ಯ ವ್ಯರ್ಥ ಆಗ್ತದ. ತ್ರಿದಶರಲಿಂದ ವಂದಿತನಾದ ವಿಜಯ ವಿಠ್ಠಲರೇಯ ನಮ್ಮ ಬದಿಯಲ್ಲಿ ನಿಲ್ಲೋದಿಲ್ಲ ಅಂಥೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ವಿಜಯದಾಸರು. ಯಾರು ಬರೇ ತೋರಿಕೆ ಸಲುವಾಗಿ ಇದು ಹೃದಯ ಶುದ್ಧಿ ಇಲ್ಲಾರ್ದಾಗಿ, ಭಕ್ತಿ ಇಲ್ಲಾರ್ದಾಗಿ, ಬರೇ 4 ಜನಸರಿಗೆ ಭೇಷ್ ಅಂತ ಅನ್ಸ್ಕೋಬೇಕು ಅಂಥೇಳಿ ದಾಸತ್ವ ತೋರಿಸಿದವರಿಗೆ, ನಾನು ಬಹಳ ಮಾಡ್ತೀನಿ ಅಂಥೇಳಿ ಅಹಂಕಾರ ತೋರಿಸಿದವರಿಗೆ, ಅಂಥವರಿಗೆ ಪುಣ್ಯ ಇರೋದಿಲ್ಲ, ದೇವರು ಅವ್ರ ಬದಿಯಲ್ಲಿ ಬರೋದಿಲ್ಲ, ನಿಲ್ಲೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಹೇಳ್ತಿದ್ದಾರೆ. ಎಲುಬಿನ ಹೊರೆ, ಎಲುಬು ಏನಿರ್ತದಲ್ಲ ಅದನ್ನು ಒಂದು ಗಂಟು ತಂದು ಬಗಲಾಗಿಟ್ಟರೆ ಅದರಿಂದ ಉಪಯೋಗ ಏನೂ ಇಲ್ಲ. ಅದೇ ಥರ ಭಕ್ತಿ ಇಲ್ಲಾರ್ದಾಗಿದ್ದರೆ ವಿಜಯ ವಿಠ್ಠಲ ಭಕುತಿ ಮಾಡೋ ತನಕ ವಿಜಯ ವಿಠ್ಠಲ ನಾವು ಒಂದು ಅದು ತಗೋಬೋದು. ಈ ಎಲುಬಿನ ಹೊರೆ, ಇವೆಲ್ಲ ಎಲುಬುಗಳನ್ನು ಹೊರೆ ನಮ್ಮ ಶರೀರ, ಅದನ್ನು ನಮ್ಮ ಹತ್ರ ಇಟ್ಕೊಂಡ್ರೆ ಅದರಿಂದ ಉಪಯೋಗ ಏನೂ ಇಲ್ಲ. ಅದ್ರ ಶರೀರ ಬರೇ ಸುಮ್ಮನೆ ಇಟ್ಕೊಂಡಿದ್ರೆ, ಭಕ್ತಿ ಇಲ್ಲಾರ್ದಾಗ ಇರೋವರಿಗೆ ದೇವರು ನಮ್ಮನ್ನು ಒಲಿಯೋದಿಲ್ಲ. ಭಕುತಿ ಮಾಡೋ ತನಕ ವಿಜಯ ವಿಠ್ಠಲ ಒಲಿಯ. ಈ ಶರೀರದಿಂದ ನಾವು ಭಕ್ತಿ ಮಾಡಿದ್ರೇ ದೇವರು ನಮ್ಮನ್ನ ಒಲಿತಾನೆ. ಅದಕ್ಕೆ ಡಂಬಾಚಾರಗಳು ಇವೆಲ್ಲ ಬಿಟ್ಟು ದೇವರನ್ನು ಒಲಿಸ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನನ್ನ ಜೀವನ ಯೋಕ್ತಿಗೆ ಎಷ್ಟು ಹೇಳಕ್ಕೆ ಆಗತ್ತೇನೋ, ಸ್ವಾಮಿ ನನ್ನ ಜೀವನ ಯೋಕ್ತಿಗೆ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅದು ರೆಕಾರ್ಡಿಂಗ್ ಮಧ್ಯದಾಗ ಎದಕ್ಕೋ ಕಟ್ಟಾಯಿತು, ಅದಿಷ್ಟು ಹೇಳಕ್ಕೆ, ಅದಕ್ಕೆ ಮತ್ತು ಇದು ಸಪ್ರೇಟಾಗಿ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸ್ರಿ. ಜೈ ವಿಜಯರಾಯ. ಹರೇ ಶ್ರೀನಿವಾಸ.